मुई बूदी मेरे खाला का बेटा है जो मेरे कहने से पीछे जाएगा। नहीं, अगर जंग बढ़ जाती है तो मैं इंग्लैंड चला जाऊंगा। ಮೋದಿ ಏನು ನನ್ನ ಚಿಕ್ಕಮ್ಮನ ಮಗನೇ? ನಾನು ಹೇಳಿದ ತಕ್ಷಣ ಯುದ್ಧದಿಂದ ಹಿಂದೆ ಸರಿಯೋಕೆ? ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದ್ರೆ ನಾನು ಇಂಗ್ಲೆಂಡ್ಗೆ ಹೋಗ್ತೇನೆ, ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಪಾಕಿಸ್ತಾನದ ಸಂಸದ ಶೇರ್ ಅಫ್ಜಲ್ ಖಾನ್ ಮರ್ವತ್. ಈಗಾಗಲೇ ಭಾರತ ಯಾವಾಗ ಯುದ್ಧ ಸಾರುತ್ತೋ ಅನ್ನೋ ಭಯ ಬಿದ್ದು ಪಾಕಿಸ್ತಾನದ ಸೈನಿಕರು ರಾಜೀನಾಮೆ ಕೊಡ್ತಾ ಇರೋ ಬೆನ್ನಲ್ಲೇ ಇದೀಗ ಪಾಕಿಸ್ತಾನದ ರಾಜಕಾರಣಿಗಳು ದೇಶ ಬಿಟ್ಟು ಓಡಿ ಹೋಗಲು ಸಜ್ಜಾಗಿದ್ದಾರೆ. ಒಟ್ಟಾರೆ ಪಾಕಿಸ್ತಾನದಲ್ಲಿ ಯುದ್ಧ ಭೀತಿ ತಾಂಡವವಾಡ್ತಾ ಇದೆ. ಒಂದು ವೇಳೆ ಭಾರತ ಯುದ್ಧಕ್ಕೆ ಸಜ್ಜಾದ್ರೆ ಯಾವುದೇ ದಿಕ್ಕಿನಲ್ಲಿ ಪಾಕಿಸ್ತಾನ ಭಾರತಕ್ಕೆ ಸರಿಸಾಟಿ ಆಗುವುದಿಲ್ಲ ಎನ್ನುವ ಅರಿವು ಪಾಕಿಸ್ತಾನದ ಪ್ರತಿಯೊಬ್ಬ ಪ್ರಜೆಗೂ ಮನವರಿಕೆಯಾಗಿದೆ. ಪಾಕಿಸ್ತಾನಕ್ಕೆ ಯುದ್ಧದ ಭಯ ಕಾಡ್ತಾ ಇರೋ ಈ ಸಂದರ್ಭದಲ್ಲಿ ಇತ್ತೀಚೆಗೆ ಪಾಕ್ ಮಾಧ್ಯಮದವರು ಅಲ್ಲಿನ ಸಂಸದ ಶೇರ್ ಅಫ್ಜಲ್ ಖಾನ್ ಮರ್ವತ್ ಅವರನ್ನ ಒಂದು ಪ್ರಶ್ನೆ ಕೇಳಿದ್ರು. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ಶುರುವಾದ್ರೆ ನೀವು ಬಂದೂಕು ಹಿಡಿದು ಹೋರಾಡ್ತೀರಾ ಎನ್ನುವ ಪ್ರಶ್ನೆಗೆ ಯುದ್ಧ ಶುರುವಾದ್ರೆ ನಾನು ಇಂಗ್ಲೆಂಡ್ಗೆ ಹೋಗ್ತೀನಿ ಅಂತ ಉತ್ತರಿಸಿದ್ದಾರೆ ಪಾಕ್ ಸಂಸದ ಶೇರ್ ಅಫ್ಜಲ್ ಖಾನ್ ಮರ್ವತ್. ಅಷ್ಟೇ ಅಲ್ಲ, ಈ ಸಂಸದನಿಗೆ ಎರಡು ದೇಶಗಳ ನಡುವಿನ ಯುದ್ಧದ ಪರಿಸ್ಥಿತಿ ತಣ್ಣಗಾಗುವವರೆಗೆ ಮೋದಿಯವರನ್ನ ಹಿಂದೆ ಸರಿಯುವಂತೆ ನೀವು ಆಗ್ರಹ ಮಾಡ್ತೀರಾ ಅಂತ ಅನ್ನುವ ಇನ್ನೊಂದು ಪ್ರಶ್ನೆ ಎದುರಾಗಿದೆ. ಅದಕ್ಕೆ ಉತ್ತರಿಸಿರುವ ಈ ಸಂಸದ, ಮೋದಿ ಏನು ನನ್ನ ಚಿಕ್ಕಮ್ಮನ ಮಗನೇ? ನಾನು ಹೇಳಿದ ತಕ್ಷಣ ಯುದ್ಧದಿಂದ ಹಿಂದೆ ಸರಿಯೋಕೆ ಅಂತ ನೇರವಾಗಿ ಉತ್ತರಿಸಿದ್ದಾರೆ. ಈ ಸಂಸದನ ಹೆಸರಲ್ಲಿ ಶೇರ್ ಅಂತ ಇದ್ದರೂ ಕೂಡ ಇವರ ಗುಂಡಿಗೆ ಇಲಿಯಂತೆ ಇರೋದು ಕನ್ಫರ್ಮ್ ಆಗಿದೆ. ಪಾಕಿಸ್ತಾನದಲ್ಲಿ ಇಂತಹ ಲಕ್ಷಾಂತರ ಇಲಿಗಳು ಈಗಾಗಲೇ ಬಿಲವನ್ನೇ ಹುಡುಕ್ತಾ ಇವೆ. ಮತ್ತೊಂದು ಕಡೆ ಯುದ್ಧಕ್ಕೂ ಮೊದಲೇ ಭಾರತ ಪಾಕಿಸ್ತಾನಕ್ಕೆ ಒಂದಾದರ ಮೇಲೊಂದು ಏಟು ಕೊಡ್ತಾನೆ ಇದೆ. ಪಾಕ್ ಒಂದು ಗಾಯಕ್ಕೆ ಔಷಧಿ ಹುಡುಕುವ ಮೊದಲೇ ಭಾರತ ಇನ್ನೊಂದು ಕಡೆ ಗಾಯ ಮಾಡ್ತಾ ಇದೆ. ಸಿಂಧೂ ಜಲ ಒಪ್ಪಂದವನ್ನ ರದ್ದು ಮಾಡಿ ಭಾರತ ಪಾಕ್ಗೆ ಸಿಂಧೂ ನೀರು ನಿಲ್ಲಿಸಿತ್ತು. ಇದರಿಂದ ಪಾಕ್ಗೆ ಬರಗಾಲದ ಭೀತಿ ಹೆಚ್ಚಾಗಿತ್ತು. ಇದಾಗಿ ಒಂದು ವಾರ ಕಳೆಯುವ ಹೊತ್ತಿಗೆ ಭಾರತ ಪಾಕಿಸ್ತಾನಕ್ಕೆ ಇನ್ನೊಂದು ಶಾಕ್ ನೀಡಿದ್ದು ಪಾಕ್ ಇದೀಗ ಕಂಗಾಲಾಗಿದೆ. ಭಾರತ ಚೆನಾಬ್ ನದಿಯಿಂದ ಪಾಕಿಸ್ತಾನಕ್ಕೆ ನೀರು ಬಿಡೋದನ್ನ ಸಂಪೂರ್ಣವಾಗಿ ಯಾವುದೇ ಸೂಚನೆ ಇಲ್ಲದೆ ನಿಲ್ಲಿಸಿದೆ. ಇದರಿಂದಾಗಿ ಪಾಕ್ ಭಾಗದಲ್ಲಿ ಹರಿಯುವ ಚೆನಾಬ್ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಅಂತ ಅಲ್ಲಿನ ಸ್ಥಳೀಯ ಮಾಧ್ಯಮಗಳು ಸುದ್ದಿ ಮಾಡಿವೆ. ಭಾರತ ನಡೆಸಿದ ಈ ಜಲದಾಳಿಯ ಪರಿಣಾಮ ಪಾಕಿಸ್ತಾನದ ಮೇಲೆ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದೆ. ಇಷ್ಟಕ್ಕೆ ಸುಮ್ಮನಾಗದ ಭಾರತ ಪಹಲ್ಗಾಮ್ ನರಮೇಧದ ಬಳಿಕ ಪಾಕಿಸ್ತಾನದ ವಿರುದ್ಧ ಕಠಿಣ ರಾಜತಾಂತ್ರಿಕ ನಿಲುವು ಪ್ರದರ್ಶಿಸುತ್ತಿದ್ದು ಪಾಕ್ಗೆ ಮತ್ತೊಂದು ಆಘಾತ ನೀಡಲು ಮುಂದಾಗಿದೆ. ಆರ್ಥಿಕವಾಗಿ ಕಂಗೆಟ್ಟಿರುವ ಪಾಕಿಸ್ತಾನಕ್ಕೆ ಹಣಕಾಸು ನೆರವು ನಿಲ್ಲಿಸುವಂತೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ಗೆ ಭಾರತ ಮನವಿ ಮಾಡಿದೆ. ಇತ್ತೀಚೆಗೆ ನಡೆದ ಸಭೆಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎಡಿಬಿ ಬ್ಯಾಂಕ್ ಮುಖ್ಯಸ್ಥ ಮಸಾಟೋ ಕಾಂಡಾ ಅವರೊಂದಿಗೆ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಮಾತ್ರವಲ್ಲದೆ ನಿರ್ಮಲಾ ಸೀತಾರಾಮನ್ ಸಚಿವೆ ಈಗಾಗಲೇ ಇಟಲಿ ಹಾಗೂ ಹಲವಾರು ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಈ ವಿಚಾರದ ಬಗ್ಗೆ ಚರ್ಚಿಸಿದ್ದಾರೆ. ಇಡೀ ವಿಶ್ವವೇ ಪಾಕಿಸ್ತಾನಕ್ಕೆ ಚೀಮಾರಿ ಹಾಕ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇನ್ನೊಂದು ನೀಚ ಬುದ್ಧಿಯ ರಾಷ್ಟ್ರ ಚೀನಾ ಮಾತ್ರ ಪಾಕಿಸ್ತಾನಕ್ಕೆ ಬೆಂಬಲ ನೀಡೋದಾಗಿ ಹೇಳಿಕೊಂಡಿದೆ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಗಾಗಿ ನಾವು ಸದಾ ಪಾಕಿಸ್ತಾನ ಬೆಂಬಲಿಸುತ್ತೇವೆ ಅಂತ ಚೀನಾ ಹೇಳಿದೆ. ಪಾಕಿಸ್ತಾನದ ಅಧ್ಯಕ್ಷ ಅಲಿ ಜರ್ದಾರಿ ಅವರನ್ನ ಭೇಟಿಯಾಗಿರುವ ಪಾಕಿಸ್ತಾನದಲ್ಲಿನ ಚೀನಾ ರಾಯಭಾರಿ ಜಿಯಾಂಗ್ ಜೈಡಾಂಗ್ ಚೀನಾ ಮತ್ತು ಪಾಕಿಸ್ತಾನದ ಸ್ನೇಹ ಶಾಶ್ವತವಾಗಿದೆ ಎಂದಿದ್ದಾರೆ. ಈ ವೇಳೆ ಭಾರತದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿರುವ ಪಾಕಿಸ್ತಾನದ ಅಧ್ಯಕ್ಷ ಅಲಿ ಜರ್ದಾರಿ, ಭಾರತವು ಬೇಜವಾಬ್ದಾರಿ ಮತ್ತು ಆಕ್ರಮಣಕಾರಿ ನಡೆಯನ್ನ ಅನುಸರಿಸುತ್ತಿದೆ, ಇಂತಹ ನಡೆ ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಧಕ್ಕೆ ತರುತ್ತೆ ಎಂದಿದ್ದಾರೆ. ಪಾಕಿಸ್ತಾನದ ಅಧ್ಯಕ್ಷರ ಈ ಮಾತು ಸುಳ್ಳು ಅನ್ನೋದು ಚೀನಾದ ರಾಯಭಾರಿಗೂ ಗೊತ್ತಿದೆ. ಆದರೆ ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಇಬ್ಬರು ನಮಕ್ ಹರಾಮ್ಗಳು ಒಟ್ಟಾಗಿದ್ದಾರೆ ಅಷ್ಟೇ. ಪಾಕ್ಗೆ ಚೀನಾ ಒಂದೇ ಬೆಂಬಲ ಕೊಟ್ಟರೆ ಭಾರತಕ್ಕೆ ಹಲವು ರಾಷ್ಟ್ರಗಳು ಬೆಂಬಲ ನೀಡುತ್ತಿವೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತಕ್ಕೆ ವಿಶ್ವದಿಂದ ಭಾರಿ ಬೆಂಬಲ ದೊರೆತಿದೆ. ಆದರೆ ಪಾಕಿಸ್ತಾನ ಕ್ರಮೇಣ ಏಕಾಂಗಿ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್, ವ್ಲಾಡಿಮಿರ್ ಪುಟಿನ್ ಸೇರಿದಂತೆ 40ಕ್ಕೂ ಹೆಚ್ಚು ಜಾಗತಿಕ ನಾಯಕರು ದಾಳಿಯನ್ನು ಖಂಡಿಸಿ ಭಾರತದೊಂದಿಗೆ ಒಗ್ಗಟ್ಟು ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್, ಭಯೋತ್ಪಾದನೆಯ ವಿರುದ್ಧ ಭಾರತದೊಂದಿಗೆ ಅಮೆರಿಕ ದೃಢವಾಗಿ ನಿಲ್ಲುತ್ತೆ, ಪ್ರಧಾನಿ ಮೋದಿ ಮತ್ತು ಭಾರತದ ಜನರಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷ ಜಿಡಿ ವ್ಯಾನ್ಸ್,
ಪಾಕಿಸ್ತಾನವು ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಇಸ್ರೇಲ್, ಬ್ರಿಟನ್, ಇಟಲಿ, ಇರಾನ್ ದೇಶ ಸೇರಿದಂತೆ ಹಲವು ದೇಶಗಳು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಮಾತನಾಡಿವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪಾಕಿಸ್ತಾನವು ಈ ವಿಷಯವನ್ನು ಎತ್ತಿದಾಗ 15ರಲ್ಲಿ 13 ದೇಶಗಳು ಭಾರತದ ಪರವಾಗಿ ನಿಂತವು. ಇದರಿಂದ ಪಾಕಿಸ್ತಾನದ ಯೋಜನೆ ವಿಫಲವಾಗಿದೆ. ವಿಶ್ವದ 195 ದೇಶಗಳಲ್ಲಿ ಕೇವಲ ಕೆಲ ದೇಶಗಳು ಮಾತ್ರ ಪಾಕಿಸ್ತಾನದೊಂದಿಗೆ ಸ್ಪಷ್ಟವಾಗಿ ನಿಂತಿವೆ. ವಿಶ್ವದ 195 ದೇಶಗಳಲ್ಲಿ 57 ಮುಸ್ಲಿಂ ರಾಷ್ಟ್ರಗಳಲ್ಲಿ ಹೆಚ್ಚಿನ ದೇಶಗಳು ಭಾರತದ ಪರವಾಗಿವೆ. ಕೆಲವು ಇಸ್ಲಾಮಿಕ್ ರಾಷ್ಟ್ರಗಳು ತಟಸ್ಥ ನಿಲುವು ತೆಗೆದುಕೊಂಡಿವೆ. ಕೇವಲ 2ರಿಂದ 3 ಮುಸ್ಲಿಂ ರಾಷ್ಟ್ರಗಳು ಮಾತ್ರ ಪಾಕಿಸ್ತಾನದ ಪರವಾಗಿವೆ. ಉಳಿದವು ತಟಸ್ಥವಾಗಿವೆ ಅಥವಾ ಭಾರತದೊಂದಿಗೆ ನಿಂತಿವೆ ಎನ್ನಲಾಗಿದೆ. ಇದು ಭಯೋತ್ಪಾದನೆಯ ವಿರುದ್ಧ ಜಾಗತಿಕ ಒಗ್ಗಟ್ಟಿಗೆ ಸಾಕ್ಷಿ ಅಂತಲೇ ಹೇಳಬಹುದು. ಒಟ್ಟಾರೆ ಭಾರತದ ಸಿದ್ಧತೆಯನ್ನ ನೋಡಿಯೇ ಪಾಕಿಸ್ತಾನ ಬೆದರಿ ಬಚ್ಚಲು ಸೇರ್ಕೊಂಡಿದೆ. ಎಲ್ಒಸಿಯಲ್ಲಿ ಭಾರತ ಯಾವುದೇ ಸಮಯದಲ್ಲಿ ಬೇಕಾದರೂ ಅಟ್ಯಾಕ್ ಮಾಡಬಹುದು ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಈಗಾಗಲೇ ಹೇಳಿಕೊಂಡಿದ್ದಾರೆ. ಎಲ್ಒಸಿಯಲ್ಲಿ ಭಾರತ ಯಾವುದೇ ಸ್ಥಳದ ಮೇಲೆ ದಾಳಿ ಮಾಡಬಹುದು ಅನ್ನೋದು ಪಾಕ್ಗೆ ಬಹುತೇಕ ಖಚಿತವಾಗಿದೆ. ಇವೆಲ್ಲದರ ನಡುವೆ ಇದೀಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 1.5 ಗಂಟೆಗಳ ಕಾಲ ನಡೆದ ಗುಪ್ತ ಸಭೆಯ ನಂತರ ಪಾಕಿಸ್ತಾನ ಮುಜುಗರಕ್ಕೀಡಾಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನ ಪರಿಸ್ಥಿತಿಯ ಕುರಿತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ರಹಸ್ಯ ಸಮಾಲೋಚನೆ ನಡೆಸಿತು. ಇದರಲ್ಲಿ ದಾಳಿ, ಪಹಲ್ಗಾಮ್ ದಾಳಿ ಕುರಿತು ಮಾತುಕತೆ ನಡೆದಿದ್ದು, ಧರ್ಮವನ್ನ ಕೇಳಿ ಗುಂಡು ಹಾರಿಸಿದರಲ್ಲಿ ಲಷ್ಕರ್ ಕೈವಾಡವಿದೆ ಅಂತ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಲಾಯಿತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.